ರಾಜ್ಯಪಾಲರನ್ನ ಭೇಟಿ ಮಾಡಿ ನಾನು ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಅವರು, ನಮ್ಮ ಛಲವಾದಿಯವರು, ನಮ್ಮ ಜನಾರ್ದನ್ ರೆಡ್ಡಿ ಅವರು, ಮುನ್ರಾಜ್ ಅವರು, ರಘು ಅವರು, ರವಿ, ಕೇಶವ ಪ್ರಸಾದ್, ನಮ್ಮ ಗೋಪಿನಾಥ್ ರೆಡ್ಡಿ, ನಾವೆಲ್ಲರೂ ಕೂಡ ಸುಮಾರು ಅರ್ಧ ಗಂಟೆಗಳ ಕಾಲ ಸಿ.ಟಿ. ರವಿಯವರ ಬಂಧನ ಆದ ಮೇಲೆ ಅವರನ್ನ ಒಬ್ಬ ಶಾಸಕರನ್ನ ನಡೆಸ್ಕೊಂಡಂತ ರೀತಿ, ಅವ್ರಿಗೆ ಕೊಟ್ಟಂತ ಟಾರ್ಚರ್, ಮತ್ತೆ ಅವರಿಗೆ ಊಟ ಕೊಡದೆ ಸುಮಾರು 400-500 ಕಿಲೋಮೀಟರ್ ಸುತ್ತಾಡಿಸಿರುವಂತದ್ದು, ಮತ್ತೆ ಅಜ್ಞಾತ ಸ್ಥಳಕ್ಕೆ. ಯಾಕಂದ್ರೆ ಸಿ.ಟಿ. ರವಿ ಅವರಿಗೆ ಈಗಾಗಲೇ ಅವರು ನಕ್ಸಲ್ ಏರಿಯಾದಿಂದ ಬಂದಿರೋರು, ಚಿಕ್ಕಮಗಳೂರು. ಅದೇ ರೀತಿ ಮುಸ್ಲಿಂ ಉಗ್ರವಾದಿಗಳದು ಕೂಡ ಅವರಿಗೆ ಬೆದರಿಕೆ ಇದೆ. ಈಗಾಗಲೇ ಹಿಂದೆ ಎಲ್ಲ ಸರ್ಕಾರಗಳು ಕೂಡ ಅವರಿಗೆ ಗನ್ಮ್ಯಾನ್ ಗಳನ್ನ ಕೊಟ್ಟಿದ್ದಾರೆ. ಹಿಂದೆ ಒಂದು ವ್ಯಾನು ಸಹ ಕೊಟ್ಟಿತ್ತು, ಜೀಪು ಇತ್ತು ಅವರಿಗೆ. ಇಷ್ಟೆಲ್ಲ ಇದ್ರೂ ಕೂಡ ಅವರನ್ನ ಫಾರೆಸ್ಟ್ಗೆ ಕರ್ಕೊಂಡೋಗಿ, ಕ್ವಾರಿಗೆ ಕರ್ಕೊಂಡೋಗಿ, ಕಬ್ಬಿನ ಗದ್ದೆ ಕರ್ಕೊಂಡೋಗಿ ಆಗಿರೋದು ಅನುಮಾನ ಮೂಡುವಂತ ಸಂಗತಿ. ಈಗಾಗಲೇ ಪ್ರಹ್ಲಾದ್ ಜೋಶಿ ಅವರು ಇದ್ರ ಬಗ್ಗೆ ಕಾಮೆಂಟ್ ಮಾಡಿದ್ದಾರೆ. ಒಬ್ಬ ಪೊಲೀಸ್ ಅಧಿಕಾರಿ ಒಬ್ಬ ವ್ಯಕ್ತಿಯನ್ನ ಸೇಫ್ ಇಡೋ ದೃಷ್ಟಿಯಿಂದ ನಾವು ಕಬ್ಬಿನ ಗದ್ದೆಗೆ ಕರ್ಕೊಂಡು ಹೋಗಿದ್ರಿ, ಫಾರೆಸ್ಟ್ ಕರ್ಕೊಂಡು ಹೋಗಿದ್ರಿ ಅಂದ್ರೆ ಇನ್ಮೇಲೆ ಕಬ್ಬಿನ ಗದ್ದೆ ಸೇಫು, ಫಾರೆಸ್ಟ್ ಸೇಫು. ಇನ್ಮೇಲೆ ಯಾರನ್ನೇ ಬಂಧಿಸಿದ್ರು ಕೂಡ, ಯಾರನ್ನೇ ಮುಂದೆ ರಾಜ್ಯದಲ್ಲಿ ಬಂಧಿಸಿದ್ರೆ ಸೀದಾ ಕಬ್ಬಿನ ಗದ್ದೆ ಕರ್ಕೊಂಡು ಹೋಗಿ, ಸೀದಾ ಫಾರೆಸ್ಟ್ ಕರ್ಕೊಂಡು ಹೋಗಿ. ಪೊಲೀಸ್ ಸ್ಟೇಷನ್ ಈಸ್ ನಾಟ್ ಸೇಫ್. ಅಲ್ಲಿ ಯಾರನ್ನಾದ್ರೂ ಇಟ್ರೆ ಅಲ್ಲಿಂದ ಹೊಡ್ಕೊಂಡು ಹೊರಟೋಗ್ತಾರೆ, ಅಲ್ಲಿಂದ ಕಿತ್ಕೊಂಡು ಹೊರಟೋಗ್ತಾರೆ, ಅಲ್ಲಿಂದ ಅವ್ರನ್ನ ಕಬಳಿಸ್ತಾರೆ. ಪೊಲೀಸ್ ಸ್ಟೇಷನ್ ಸೇಫ್ ಅಲ್ಲ ಅನ್ನೋದನ್ನ ಈ ಸರ್ಕಾರ ಜನಗಳಿಗೆ ತಿಳಿಸಿದ್ದಾರೆ. ಈ ತರ ಒಂದು ನಗೆಪಾಟಲಿಗೆ ಇಡೋದಂತ ಸರ್ಕಾರ ಇವತ್ತು. ಗೃಹ ಸಚಿವರು ಕೇಳಿದ್ರೆ ನನ್ಗೆ ಎಲ್ಲೋಗಿದ್ದಾರೆ ಅಂತ ಮಾಧ್ಯಮದವ್ರನ್ನೇ ಕೇಳಿರೋದು ನಾನು ನೋಡಿದ್ದೀನಿ. ಎಲ್ಲೋಗಿದ್ದಾರೆ ಗೊತ್ತಿಲ್ಲ ಅಂತಾರೆ, ಮುಖ್ಯಮಂತ್ರಿ ಸೇಫ್ಟಿ ಅಂತಾರೆ, ಕಮಿಷನರು ಕಬ್ಬಿನ ಗದ್ದೆನೆ ಆರಾಮ್ಸೆ ಇದೆ ಅಲ್ಲಿ ಕರ್ಕೊಂಡು ಹೋಗಿದ್ರಿ ಅಂತಾರೆ. ಇದೆಲ್ಲ ನೋಡ್ತಾ ಇದ್ರೆ ಈ ಸರ್ಕಾರ ಒಂಥರ ಬಫೂನ್ ತರ ಸರ್ಕಾರ ಅನ್ಸುತ್ತಾ ಇದೆ. ಇಷ್ಟು ವರ್ಷ ಯಾರು ಸರ್ಕಾರ ನಡೆಸೇ ಇಲ್ಲ. ಇವೆಲ್ಲವನ್ನ ಕೂಡ ಗೌರವಾನ್ವಿತ ರಾಜ್ಯಪಾಲರಿಗೆ ವಿನಂತಿ ಮಾಡಿದಿರಿ. ಅವರ ಪ್ರಾಣದ ರಕ್ಷಣೆ ದೃಷ್ಟಿಯಿಂದ ಸಿ.ಟಿ. ರವಿ ಅವರಿಗೆ ಸೂಕ್ತವಾದಂತ ಬಂದೋಬಸ್ತ್ ಕೊಡಬೇಕು. ಮತ್ತೆ ಈ ತನಿಖೆಯನ್ನ ನಿಷ್ಪಕ್ಷಪಾತವಾಗಿ ನಡಿಬೇಕು. ಕ್ಷಣಕ್ಕೂ ಫೋನ್ ಬರ್ತಾ ಇತ್ತು, ನಾವಿದ್ದಾಗೂ ಫೋನ್ ಬರ್ತಾ ಇತ್ತು. ಅವನ್ ಕಮಿಷನರು ಫೋನ್ ಬಿಟ್ಟೇ ಇಲ್ಲ. ನಾನು 4-5 ಅವರ್ ಅಲ್ಲಿದ್ದೆ, ಫೋನ್ ಬಿಟ್ಟೇ ಇಲ್ಲ ಮನುಷ್ಯ. ಫೋನ್ ಎಲ್ಲಿಂದ ಬರ್ತಾ ಇತ್ತು ಕ್ಷಣಕ್ಕೂ. ಯಾವ ಮಂತ್ರಿ ಫೋನ್ ಮಾಡ್ತಾ ಇದ್ರು, ಮುಖ್ಯಮಂತ್ರಿ ಮಾಡ್ತಾ ಇದ್ರ, ಉಪಮುಖ್ಯಮಂತ್ರಿ ಮಾಡ್ತಾ ಇದ್ರ, ಇದು ಸಾಬೀತಾಗಬೇಕು. ಈ ಸಾಬೀತಾದ್ರೆ ಈ ಕೇಸು ನಿಜಾಂಶ ಹೊರಬಡುತ್ತದೆ, ಪೊಲಿಟಿಕಲ್ ಅಲ್ಲ ಅನ್ನೋದು ಕ್ಲೀನ್ ಆಗಿ ಗೊತ್ತಾಗ್ತದೆ. ಆ ದೃಷ್ಟಿಯಿಂದ ಇದೊಂದು ನ್ಯಾಯಾಂಗ ತನಿಖೆ ಆಗಬೇಕು. ಆ ದೃಷ್ಟಿಯಿಂದ ಈಗಾಗಲೇ ನಾವು ಗವರ್ನರ್ ಅವರಿಗೆ ವಿನಂತಿ ಮಾಡಿದಿರಿ. ನೀವು ಸಂವಿಧಾನದ ರಕ್ಷಕರು, ಸಂವಿಧಾನವನ್ನ ರಕ್ಷಣೆ ಮಾಡುವಂತ ಜವಾಬ್ದಾರಿ ತಮ್ಮೇಲಿದೆ. ಒಬ್ಬ ಸಾರ್ವಜನಿಕರಿಗೆ ಸಿ.ಟಿ. ರವಿ ಒಬ್ಬ MLC ಆಗಿದ್ರೆ ಅವ್ರ ಮೇಲೆ ಈ ತರ ಆದ್ರೆ ಇನ್ನು ಸಾರ್ವಜನಿಕರ ಪಾಡೇನು? ಅದರಿಂದ ತಾವು ಸಂವಿಧಾನವನ್ನ ರಕ್ಷಣೆ ಮಾಡಿ ಇದೊಂದು ಮಾಡೆಲ್ ಆಗ್ಬೇಕು, ಜನಗಳಿಗೆ ಒಂದು ಭರವಸೆ ಬರಬೇಕು. ಯಾವುದೇ ಸಾಮಾನ್ಯ ಜನತೆಗೆ ಈ ತರ ಆದ್ರೆ ಗವರ್ನರ್ ಅವರು ಬಿಡಲ್ಲ, ಸಂವಿಧಾನವನ್ನ ರಕ್ಷಣೆ ಮಾಡುವಂತ ದಿಕ್ಕಿನಲ್ಲಿ ಕ್ರಮ ಕೈಗೊಳ್ತಾರೆ ಅನ್ನೋ ಮೆಸೇಜು ರಾಜ್ಯದ ಜನತೆಗೆ ಹೋಗ್ಬೇಕಾಗಿದೆ. ಆ ದೃಷ್ಟಿಯಿಂದ ನಾವು ಗೌರವಾನ್ವಿತ ರಾಜ್ಯಪಾಲರನ್ನ ಭೇಟಿ ಮಾಡಿ ವಿನಂತಿ ಮಾಡಿದಿರಿ.